ಈಗ ಏನಾಗುತ್ತೆ ಸರ್, ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಆಹಾರದಲ್ಲಿ ತುಂಬ ಕಟ್ಟುನಿಟ್ಟಲ್ಲಿ ಪಾಲನೆ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಅಂತಂದರೆ ಜಿಮ್ಗಳಿಗೆ ಹೋಗ್ತಾ ಇರ್ತಾರೆ. ಸೊ ಆಗ ತಮ್ಮ ಆಹಾರದ ಮೇಲೆ ಅವರು ಕಂಟ್ರೋಲ್ ಮಾಡ್ಕೊತಾ ಇರ್ತಾರೆ, ಆದರೂ ಕೂಡ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದಕ್ಕೇನು ಹೇಳ್ತೀರಿ? ಇಲ್ಲ, ನಮ್ಮಲ್ಲಿ ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದೆ, ಎಕ್ಸರ್ಸೈಸ್ ಮಾಡೋದ್ರಿಂದ ಹೃದಯಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಒಳ್ಳೆಯದು ಯಾಕಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಬಟ್ ಅನ್ಕಸ್ಟಮರ್ಡ್ ಒಂದೇ ದಿನ ನಾನು 8 ಪ್ಯಾಕ್ ಮಾಡ್ಕೋತೀನಿ, 6 ಪ್ಯಾಕ್ ಮಾಡ್ಕೋತೀನಿ, ಶಾರುಖ್ ಖಾನ್ ಥರ ಆಗ್ತೀನಿ ಅಂತ ಹೋಗ್ತಾರಲ್ಲ, ಅಂಥವ್ರಿಗೊಂದು ಎಚ್ಚರಿಕೆಯ ಗಂಟೆ. ದಯವಿಟ್ಟು ಅನ್ಕಸ್ಟಮರ್ಡು ನಿಮ್ಮ ದೇಹ ನೋಡಿ, ಎಷ್ಟು ಜನ ಜಿಮ್ ಮಾಡ್ತಾ ಇರ್ತಾರೆ, ಬಂದು ಕೂತ್ಕೋತಾನೆ, ಹಂಗೆ ಕೂಸ್ತು ಬಿದ್ದೋಗ್ತಾನೆ. ಅದರಿಂದ ದಯವಿಟ್ಟು ಬಿ ಕೇರ್ಫುಲ್. ಯಾರೇ ಒಂದು ಎಕ್ಸಸೈಸ್ ಮಾಡಬೇಕಾದ್ರೆ ಗ್ರ್ಯಾಜುಯಲ್ಲು ಕಸ್ಟಮೈಸೇಷನ್ ಆಗಬೇಕು. ಅಂಡ್ ಎಕ್ಸಸೈಸ್ನಲ್ಲಿ ನೋಡಿ ಎಷ್ಟು ಸಿಂಪಲ್ ಇದೆ ಅಂದರೆ, ಇವನ್ ನಾನು ವಾಕ್ ಮಾಡೋದು ಬೇರೆ, ನೀವು ವಾಕ್ ಮಾಡೋದು ಬೇರೆ. ನನ್ನ ಹಾರ್ಟ್ ರೇಟ್ ಹೆಂಗಿರಬೇಕು ಅಂದರೆ ಎಷ್ಟು ಸರಳವಾಗಿದೆ ಅಂದರೆ 220 ಇಟ್ಸ್ ಎ ಸ್ಟ್ಯಾಂಡರ್ಡ್ ಫಿಗರ್ ಮೈನಸ್ ಮೈ ಏಜ್. ಐ ಆಮ್ 70. ಅದು ಎಷ್ಟು ಬರುತ್ತಲ್ಲ ಅದ್ರ 70% ನನ್ನ ಹಾರ್ಟ್ ರೇಟ್ ಇರಬೇಕು. ದರ್ ಇಸ್ ಎ ಫಾರ್ಮುಲಾ. ಯಾವ ತರ ಸರ್ ಅದು? 220 ಸ್ಟ್ಯಾಂಡರ್ಡ್ ಫಿಗರ್. ಅದ್ರಾಗೆ ಏಜ್ ಅನ್ನು ಮೈನಸ್ ಮಾಡಬೇಕು. ಇವನ್ 220 ನನ್ನ ಏಜ್ 70 ಮೈನಸ್ ಮಾಡಿದ್ರೆ 150 ಬರುತ್ತೆ. 70% ಆಫ್ ದಟ್ ಶುಡ್ ಬಿ ಮೈ ಹಾರ್ಟ್ ರೇಟ್. ಸೊ ನಾನು ಓಡಂಗಿಲ್ಲ. ನಾನು ಹೆಂಗೆ ನಡಿಬೇಕು ಅಂದ್ರೆ, ನೀವು ನಡೆಯೋದು ಬೇರೆ, ನಿಮ್ಮ ಏಜ್ ಬೇರೆ. ನೀವು ಬ್ರಿಸ್ಕ್ ವಾಕ್ ಮಾಡ್ಬೋದು, ನಾನು ಮಾಡಂಗಿಲ್ಲ. ಮಾಡಿದ್ರೆ ಸತ್ತು ಬಿದ್ದಿರ್ತೀನಿ ಅಲ್ಲಿ. ಎಷ್ಟೋ ಜನ ನಾವು ನೋಡಿದೀವಿ, ಡಾಕ್ಟರ್ಸ್ ಆಲ್ರೆಡಿ ಒಂದು MI ಆಗಿರೋರು ಹಾಸ್ಪಿಟ್ಲ್ ವಿಸಿಟ್ ಮಾಡೋವಾಗೇನೆ ಸ್ಟೆಪ್ಸ್ ಹತ್ತೋವಾಗೆ ಬಿದ್ದು ಸತ್ತೋಗಿರೋರು ಇದ್ದಾರೆ. ಸೊ ಎಕ್ಸಸೈಸ್ ಬಗ್ಗೆ ಜನಗಳಿಗೆ ಒಂದು ಗಮನ ಇರಬೇಕು. ಸೊ ಅವರು ದೇಹಕ್ಕೆ ತಕ್ಕಂತೆ, ವಯಸ್ಸಿಗೆ ತಕ್ಕಂತೆ ಮಾಡಬೇಕು. ಹಾಗಾಗಿ ನಾವು ಅಂದ್ಕೊಂಡಿರೋದು ತುಂಬ ಜನ ಪಾಪ ನಮ್ಮ ಪುನೀತ್ ಎಷ್ಟು ಫಿಟ್ ಇದ್ರು, ಜಿಮ್ ಮಾಡ್ತಾ ಇದ್ರು, ಆದರೂ ಕೂಡ ಒಬ್ಬರು ಸತ್ತೋಗ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ವಿಜ್ಞಾನದಲ್ಲಿ ಏರುಪೇರಾಗಿರುತ್ತೆ ಅನ್ನೋ ಆ ವಿಚಾರಗಳು. ಓಕೆ ಸರ್, ಈಗಿನ ಯಂಗ್ ಜನರೇಷನ್ ಹೇಗೆ ಅಂತಂದರೆ ಪಾರ್ಟಿ ಹಾಲಿಕ್ ಆಗಿರ್ತಾರೆ. ಸೊ ಜಾಸ್ತಿ ಎಣ್ಣೆಯನ್ನು ಕುಡಿತಾರೆ, ಹಾಗೆ ವರ್ಕನ್ನು ಕೂಡ ಹಾಗೆ ಮಾಡ್ತಾರೆ. ಈ ಒಂದು ಡ್ರಿಂಕ್ಸ್ ಮಾಡೋರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತಾ ಹಿಂಗೆ? ಇಲ್ಲ, ಆಕ್ಚುಲಿ ಸ್ಮೋಕಿಂಗ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಆಲ್ಕೋಹಾಲ್. ಓಕೆ, ಆಲ್ಕೋಹಾಲು ಸ್ಮೋಕಿಂಗ್ ಇಂದ ಎರಡಕ್ಕೂ ಕಾಮನ್ ಕಾಯಿಲೆ ಅಂದರೆ ಕ್ಯಾನ್ಸರು. ಬಟ್ ಆಲ್ಕೋಹಾಲ್ ಈಸ್ ಎ ವ್ಯಾಸೋ ಡೈಲಿಟರ್ ಅಂತೀವಿ ನಾವು. ಸೊ ರಕ್ತನಾಳಗಳನ್ನ ಉಬ್ಬಿಸುತ್ತೆ. ಹಂಗಾಗಿ ಆಲ್ಕೋಹಾಲ್ ಜಾಸ್ತಿ ತಗೊಳ್ಳೋರಿಗೆ ಲಿವರ್ ಕಾಯಿಲೆ ಬರುತ್ತೆ, ಹಾರ್ಟ್ ಕಾಯಿಲೆ. ಇನ್ಫ್ಯಾಕ್ಟ್ ನಮ್ಗೆ ಎಷ್ಟೋ ಜನ ಪೇಷಂಟ್ ಹಿಂಗೆ ಕೇಳ್ತೀವಿ, ಏನು ಸರ್ ನಮ್ಮ ಕಾರ್ಡಿಯಾಲಜಿಸ್ಟ್ ಇದ್ರು, ದಿನ ಒಂದು 90 ಹೊಡಿಬೋದು ನೀವು, ನಿಮ್ಗೆ ಒಳ್ಳೇದು ಅಂದರು. ಬಟ್ ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್, ಅವ್ರಿಗೆ ಹೇಳೀನಿ. ಅವ್ರ ಹಾರ್ಟ್ಗೆ ಹೇಳಿದ್ರು ನಾನು ಲಿವರ್ಗೆ ಹೇಳ್ತೀನಪ್ಪ, ಕುಡಿಯೋದ್ರಿಂದ ನೀ ಲಿವರ್ ಸಿರೋಸಿಸ್ ಆಗುತ್ತೆ. ಹಂಗಾಗಿ ಎಲ್ಲೋ ಒಂದು ಕಡೆ ವಿಜ್ಞಾನವನ್ನು ಸರಿಯಾಗಿ ನಾವು ಉಪಯೋಗಿಸ್ಕೋಬೇಕು. ಲಿಮಿಟ್ ಕ್ವಾಂಟಿಟಿ ಒಳಗೆ ಆಲ್ಕೋಹಾಲ್ ತೊಗೊಂಡ್ರೆ ಹಾರ್ಟ್ ಒಳ್ಳೇದು, ನೋ ಡೌಟ್. ಬಟ್ ಸ್ಮೋಕಿಂಗ್ ಈಸ್ ದ ವರ್ಸ್ಟ್. ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು, ಇನ್ಕ್ಲೂಡಿಂಗ್ ಹೆಣ್ಣು ಮಕ್ಕಳು. ಇವತ್ತು ಲಾಟ್ ಆಫ್ ಲೇಡೀಸ್ ಸ್ಮೋಕರ್ಸ್ ಇದ್ದಾರೆ. ಸೊ ಸ್ಮೋಕಿಂಗ್ ಇಸ್ ದ ಮೋಸ್ಟ್ ಡೇಂಜರಸ್. ಹೆಣ್ಣು ಮಕ್ಕಳು ಸಿಗರೇಟ್ ಸೇದೋದ್ರಿಂದ ಏನಾಗುತ್ತೆ ಸರ್? ಸಿಮಿಲರ್ ಕೈಂಡ್ ಆಫ್. ನೋಡಿ, ಹೆಣ್ಣು ಮಕ್ಕಳಿಗೆ ಹಾರ್ಟಿಗೆ ಬಗಿದ್ರೆ ದೇವರೊಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ಮೆನೋಪಾಸ್ ಆಗೋವರೆಗೂ ಈಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ, ಅದರಿಂದ ಅವ್ರ ಹಾರ್ಟ್ ಪ್ರೊಟೆಕ್ಟ್ ಆಗುತ್ತೆ. ನೀವು ನೋಡಿ, ಹೆಣ್ಣು ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಬಹಳ ಕಡಿಮೆ. ಬಟ್ ಅದನ್ನ ಕೇಳೋಣ ಅಂತ, ಗಂಡಸರಿಗೆ ಜಾಸ್ತಿ ಆಗುತ್ತೆ ಹಾರ್ಟ್ ಅಟ್ಯಾಕ್, ಹೆಣ್ಣು ಮಕ್ಕಳಿಗೆ ಬಹಳ ಕಮ್ಮಿ ಹಾರ್ಟ್ ಅಟ್ಯಾಕ್. ಇದು ಈಸ್ಟ್ರೋಜನ್ ಹಾರ್ಮೋನ್ ಅಮ್ಮ, ಇಟ್ಸ್ ಎ ಪ್ರೊಟೆಕ್ಟಿವ್ ಹಾರ್ಮೋನ್. ಹೆಣ್ಮಕ್ಳು 45, 48, 55ವರೆಗೂ ಅವ್ರ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್, ಫಿಮೇಲ್ ಹಾರ್ಮೋನ್ ಇರುತ್ತಲ್ಲ, ಅದು ಪ್ರೊಟೆಕ್ಟ್ ಮಾಡುತ್ತೆ. ಮೆನೋಪಾಸ್ ಆದ್ಮೇಲೆ ನಿಂತು ಹೋಗ್ಬಿಡುತ್ತೆ ಅದು. ಅವಾಗ ರಿಸ್ಕ್ ಸೇಮ್, ಗಂಡಸರಿಗೂ ಹೆಣ್ಮಕ್ಳಿಗೂ ಈಕ್ವಲ್ ರಿಸ್ಕ್ ಇರ್ತದೆ. ಸೊ ಹಾಗಾಗಿ ಹೆಣ್ಮಕ್ಳು ಸ್ಮೋಕಿಂಗ್ ಮಾತ್ರ ಸೇಮ್ ಎಫೆಕ್ಟ್. ಗಂಡು ಮಕ್ಕಳು ಏನಾಗುತ್ತೋ ಹೆಣ್ಮಕ್ಳು ಸ್ಮೋಕ್ ಮಾಡೋದ್ರಿಂದ ಇಟ್ಸ್ ಎ ಬಿಗ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್. ಓಕೆ, ಯಾವೆಲ್ಲ ಪ್ರಿಕಾಷನ್ ತಗೋಬೇಕು ಹಾರ್ಟ್ ಅಟ್ಯಾಕ್ ಇಂದ ತಪ್ಪಿಸ್ಕೊಳ್ಬೇಕಂತಂದ್ರೆ? ಇದು ಪರ್ಟಿಕ್ಯುಲರ್ ಆಹಾರ ಬಿಗಿನಿಂಗ್ ಇಂದಲೂ ಅಷ್ಟೇ. ವೆಜಿಟೇರಿಯನ್ಸ್ಗೆ ಒಂದು ಅಡ್ವಾಂಟೇಜ್, ಈ ರೆಡ್ ಮೀಟು, ಬೀಫ್ ಇಂಥ ತಿನ್ನೋರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ. ಅಂಡ್ ಇನ್ನೊಂದು ನೆನಪಲ್ಲಿ ಇಡಬೇಕು ನೀವು, ನಮ್ಮ ಜೀನ್ಸ್ ಇದಾವಲ್ಲ, ಏಷಿಯನ್ ಜೀನ್ಸ್ ಅಂತೀವಿ. ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದ್ರೆ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ನಮ್ದೆಲ್ಲ ಜೆನೆಟಿಕಲಿ ಅಮೆರಿಕನ್ಸಿಗೆ ಕಂಪೇರ್ ಮಾಡಿದರೆ 4 times ಜಾಸ್ತಿ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್. ನೀವು ಎಂಥ ನಮ್ಮ ಜೀನ್ಸ್ ಹಂಗೆ ಜೆನೆಟಿಕಲಿ ವಿ ಆರ್ ಕೋಡೆಡ್. ಸೊ ಹಂಗಾಗಿ ಈವನ್ ಇಂಡಿಯನ್ಸ್ ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗಿರ್ತಾರಲ್ಲ, ಅಮೆರಿಕನಿಗೆ ಕಂಪೇರ್ ಮಾಡಿದ್ರೆ ಇವರು 4 times ರಿಸ್ಕ್ ಜಾಸ್ತಿ. ಹ್ಯಾಬಿಟ್ ಇಲ್ದಿದ್ರು ಕೂಡ. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಬೋರ್ನ್ ವಿತ್ ದೋಸ್ ಜೀನ್ಸ್. ಅದನ್ನು ನೆನಪಿಡಬೇಕು. ಎರಡನೇದು, ಏನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದಾವಲ್ಲ ಅದನ್ನು ಅವಾಯ್ಡ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಟ್ಗೆ ಎಕ್ಸರ್ಸೈಸ್, ವಾಕ್ ಮಾಡಿ ಅಂತ ಅದಕ್ಕೆ ಹೇಳೋದು. ಹಾರ್ಟ್ ಹೇಳುತ್ತಂತೆ, ನೀನು ವಾಕ್ ಮಾಡಿದ್ರೆ ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ. ಸೊ ವಾಕಿಂಗ್ ಈಸ್ ಒನ್ ಆಫ್ ದ ಚೀಪೆಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸರ್ಸೈಸ್.
ಒಬೇಸಿಟಿ ಅವಾಯ್ಡ್ ಮಾಡಬೇಕು ಅಂದರೆ ವಾಕ್ ಮಾಡಬೇಕು. ತಿನ್ನೋ ಆಹಾರದಲ್ಲಿ ಇತಿಮಿತಿ, ಅನ್ಲಿಮಿಟೆಡ್ ಅಂದರೆ ಸೊಪ್ಪು ತರಕಾರಿಗಳಷ್ಟೇ, ಬೇರೆವೆಲ್ಲದಕ್ಕೂ ಲಿಮಿಟ್ ಇರುತ್ತೆ. ಸೊ ಕ್ವಾಂಟಿಟಿ ಕಡಿಮೆ ಮಾಡಿ ವಾಕ್ ಮಾಡಿದರೆ ನೀವು ಚೆನ್ನಾಗಿ ಆರೋಗ್ಯವಾಗಿರ್ತೀರಿ. ಅವಾಯ್ಡ್ ಸ್ಮೋಕಿಂಗ್. ಸೊ ಆಲ್ ದೀಸ್ ಜಂಕ್ ಫುಡ್ ತಿನ್ನೋದ್ರಿಂದ ಪರ್ಟಿಕ್ಯುಲರ್ ಆಯಿಲ್ಸ್. ಓಕೆ ಸರ್, ಈಗ ವೆಜ್ ತಿನ್ನೋರು ಜಾಸ್ತಿ ಇರ್ತಾರೆ, ನಾನ್ ವೆಜ್ ಆ ಥರ ಇರುತ್ತೆ. ಸೊ ನಾನ್ ವೆಜ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ತಿಂತಾರೆ. ಸೊ ಅವ್ರಿಗೊಂದು ಪ್ರಶ್ನೆ ಇದೆ, ಜಾಸ್ತಿ ನಾನ್ ವೆಜ್ ತಿಂದರೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗುತ್ತಾ ಏನು ಅಂತ? ಡೆಫಿನೆಟ್ಲಿ ಫ್ಯಾಟ್ ಇರುತ್ತೆ ರೆಡ್ ಮೀಟಲ್ಲಿ. ಸೊ ಇಟ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್, ನೋ ಡೌಟ್. ಮಟನ್ ತಿನ್ನೋರಿಗೆ ಇವರಿಗೆ ಹಾರ್ಟ್ ಅಟ್ಯಾಕು ಕಂಪೇರ್ ಟು ವೆಜಿಟೇರಿಯನ್ಸು ಇಟ್ ಈಸ್ ಅಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ವೆಜಿಟೇರಿಯನ್ ಫುಡ್ಡಲ್ಲಿ, ಇಲ್ಲಿ ಫೈಬರ್ ಕಡಿಮೆ ಇರುತ್ತೆ. ಈವನ್ GIT ಸಿಂಪ್ಟಮ್ಸು ಅಷ್ಟೇ, ಮಲಬದ್ಧತೆ ಇವೆಲ್ಲ ಆಗೋದು ನಾನ್ ವೆಜಿಟೇರಿಯನಿಗೆ ಜಾಸ್ತಿ. ಸೊ ಅದೇ ಥರ ಹಾರ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ಮೋರ್ ಫಾರ್ ನಾನ್ ವೆಜಿಟೇರಿಯನ್. ಓಕೆ, ಈಗ ಗ್ಯಾಸ್ಟ್ರಿಕ್ಗಳಾದಾಗಲೂ ಕೂಡ ಎದೆ ಉರಿ ಕಾಣಿಸಿಕೊಳ್ಳುತ್ತೆ. ಸೊ ಆಗ ಜನರು ಭಯ ಪಡ್ತಾರೆ, ಇದೇನಾದರೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದಾ, ಯಾಕಂತಂದರೆ ನನಗೆ ಉರಿತಾ ಇದೆ, ನೋವಾಗೋ ಥರ ಫೀಲ್ ಆಗ್ತಿದೆ ಅಂತ. ಯಾವ ಥರ ಅದು ಸಿಂಟಮ್ಸ್ ಇರುತ್ತೆ ಸರ್ ಅದು? ನೋಡಿ, ಆಸಿಡ್ ಪೆಪ್ಟಿಕ್ ಡಿಸಾರ್ಡರ್ ಅಂತೀವಿ. ಪ್ರತಿಯೊಬ್ಬರ ಹೊಟ್ಟೆಯಲ್ಲೂ ಕೂಡ ಸ್ಟಮಕ್ಕಲ್ಲಿ ಆಸಿಡ್ ಇರುತ್ತೆ. ಈ ಆಸಿಡ್ನಿಂದ ಗ್ಯಾಸ್ಟ್ರೈಟಿಸ್ ಅಂದರೆ ಸ್ಟಮಕ್ನೊಳಗೆ ಸಣ್ಣ ಸಣ್ಣ ಆಗುತ್ತೆ. ಈ ಆಸಿಡ್ ಮೇಲೆ ಉಕ್ಕುತ್ತೆ, ನಾವು ಗರ್ಡ್ ಅಂತೀವಿ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಅಂತೀವಿ. ನಮ್ಮಲ್ಲಿ ಎರಡು ರಾಂಗ್ ಟರ್ಮಿನಾಲಜಿ ಇದೆ. ಒಂದು ರೆಟ್ರೋಸ್ಟರ್ನಲ್ ಬರ್ನಿಂಗ್ ಅಂತೀವಿ, ಅಯ್ಯೋ ಎದೆ ಉರಿಯುತ್ತೆ ಡಾಕ್ಟ್ರೇ ಎದೆ ಉರಿಯುತ್ತೆ. ಅದನ್ನ ಹಾರ್ಟ್ ಬರ್ನ್ ಅಂತಲೂ ಅಂತೀವಿ ನಾವು. ಹಾರ್ಟು ಬರ್ನ್ ಆಗ್ತಾ ಇರಲ್ಲ, ಬಟ್ ಈ ಪದ ನಾವು ಯೂಸ್ ಮಾಡ್ತೀವಿ. ಸೊ ತುಂಬ ಜನಕ್ಕೆ ಭಯ ಬಂದ್ಬಿಡುತ್ತೆ, ಗ್ಯಾಸ್ಟ್ರಿಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಅದಕ್ಕೆ ಹೋಗಿ ಅವ್ರು ECG ಮಾಡಿಸ್ಕೊಂಡು ನಮ್ಮ ಹತ್ರ ಬರ್ತಾರೆ, ನಾನು ಗ್ಯಾಸ್ಟ್ರಾಂಟ್ರಾಲಜಿಸ್ಟ್. ಮೊದಲೇ ಅವ್ರಿಗೆ ಭಯ, ಬಟ್ ನಾನು ಭಾಳ ಜನಕ್ಕೆ ಹೇಳ್ತೀನಿ. ಬಟ್ ಏನಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೋಗಿ ಹಾರ್ಟ್ ಚೆನ್ನಾಗಿದೆ ಅಂತ ಅನ್ಸ್ಕೊಂಬರೋದು ಬೆಟರು, ಜೀವಾದ್ರೂ ಉಳಿಯುತ್ತೆ. ಇಲ್ಲ ನನಗೆ ಬರೀ ಗ್ಯಾಸ್ಟ್ರಿಕ್ಕೆ ಏನೂ ಆಗಿಲ್ಲ ಅಂತ ನೀನೇ ಮಾತ್ರೆ ತೊಗೊಂಡು ಮನೆಗೆ ಇದ್ದರೆ ಸತ್ತೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಭಾಳ ಜನಕ್ಕೆ ಹೇಳ್ತೀವಿ, ಈ ಭಯದಿಂದ ನೀವು ಹೋಗಿ ECG ಮಾಡಿಸ್ಕೊಂಬನ್ನಿ. ಯಾಕಂದರೆ ನೆಗ್ಲೆಕ್ಟ್ ಮಾಡ್ಕೊಂಡು ನಾನು ಏನೂ ಇಲ್ಲ ಅಂತ ಭಾಳ ಜನ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋತಾರೆ. ನನ್ನ ಕಣ್ಣು ಮುಂದೆನೇ ಇದೆ, ವಸಂತ್ ಕುಮಾರ್ ಅಂತ ಒಬ್ಬ ಟೀಚರು ಸಾಯಂಕಾಲದೊತ್ತು ಬಂದು ಹೆಂಗೆ ನನ್ನ ನರ್ಸಿಂಗ್ ಹೋಮ್ನ ಸತ್ತು ಹೋಗ್ತಾನೆ ಅಂತ. ಅವನೇ ಅನ್ಕೋದು, ಅಮ್ಮ ಬರ್ತಾನೆ ಹೊಟ್ಟೆ ಉರಿ ಎದೆ ಉರಿ ಡಾಕ್ಟ್ರೆ ಅಂತ. ನನ್ನ 20 ವರ್ಷದ ಪೇಷಂಟು, 48 ವರ್ಷದ ಟೀಚರು. ನನ್ನ ವಸಂತ್ ಕುಮಾರ್ಗೆ ಹೇಳ್ತೀನಿ, ವಸಂತ್ ಇದು ಬರೀ ಗ್ಯಾಸ್ಟ್ರೈಟಿಸ್ ಅಲ್ಲ, ನಿನ್ನ ಮಕ ನೋಡಿದರೆ ಸ್ವೆಟ್ಟಿಂಗ್ ನೋಡಿದರೆ. ಇಲ್ಲ ಸರ್, ಎಷ್ಟು ಸಾರಿ ಬಂದು ನಿಮ್ಮ ಹತ್ರ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ, ಇವತ್ತು ಸ್ಕೂಲಿಂದ ಹಿಂಗೆ ಬಂದೀನಿ, ನನಗೊಂದು ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಹಾಕಿ ನಾನು ಇಲ್ಲೇ ಇರ್ತೀನಿ. ಸೊ ನಂದು ಸರ್ಜಿಕಲ್ ನರ್ಸಿಂಗ್ ಹೋಮ್, ವಿ ಡೋಂಟ್ ಹ್ಯಾವ್ ಎನ್ ECG, ಅದೆಲ್ಲ ಫಿಸಿಷಿಯನ್ ಫಿಟ್ನೆಸ್ಗೆ ಕಳಿಸ್ತೀವಿ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ಎಷ್ಟು ಸಿವಿಯರ್ ಆಯಿತು ಅಂದರೆ ಅವನ್ನ ನಾನು ECG ಕಳಿಸ್ತೀನಿ. ಅಲ್ಲಿ ECG ಮಾಡಿದ ಮೇಲೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಅಲ್ಲಿಂದ ಅವ್ನು ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗೋಷ್ಟೊತ್ತಿಗೆ ದಾರಿಯಲ್ಲೇ ಸತ್ತು ಹೋಗ್ತಾನೆ. ಹಿಂದಿನ ದಿನ ನನ್ನ ಮಾತು ಕೇಳಿ ಅವನ್ನೆಲ್ಲಾದರೂ ಕಾರ್ಡಿಯಾಲಜಿಯಲ್ಲಿ ಅಡ್ಮಿಟ್ ಆಗಿದ್ರೆ ಡೆಫಿನೆಟ್ಲಿ ಉಳ್ಕೊಂಡಿರೋನು. ಅದರಿಂದ ಜನಗಳಿಗೆ ಒಂದು ಮಾತು ಹೇಳ್ತೀನಿ, ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ. ನನಗೆ ಬರೀ ಗ್ಯಾಸ್ಟ್ರಿಕ್ಕು ಹೊಟ್ಟೆ ಉರಿ ಎದೆ ಉರಿ ಅಷ್ಟೇ ಇಲ್ಲ. ಹಾರ್ಟ್ ಅಟ್ಯಾಕ್ನ ಇನ್ನೊಂದಮ್ಮ ವೆರಿ ಸಿಂಪಲ್, ನಿಮಗೆ ಎದೆ ನೋವು ಬರೋದು ಅಷ್ಟೇ ಅಲ್ಲ, ಈ ಪೇಯ್ನ್ ಈಸ್ ರೆಫರ್ಡ್. ಯಾರಿಗಾದರೂ ದವಡೆ ನೋವು ಬಂದರೆ ಅಲ್ಲಿನ ಡಾಕ್ಟ್ರ್ ಹತ್ರ ಹೋಗಬೇಡಿ, ನೀವು ಕಾರ್ಡಿಯಾಲಜಿಗೆ ಹೋಗಿ. ಭುಜ ನೋವು ಬಂದರೆ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಬೇಡಿ, ದಯವಿಟ್ಟು ಹಾರ್ಟ್ ಡಾಕ್ಟ್ರ್ ಹತ್ರ ಹೋಗಿ. ಯಾಕಂದರೆ ಕಾರ್ಡಿಯಾಕ್ ಪೇಯ್ನ್ ಯಾವತ್ತೂ ಕೂಡ ಇಲ್ಲಿವರೆಗೂ ಬರುತ್ತೆ. ಎಡಗೈಗೆ ಬಂದರೆ, ಎಡೆ ದವಡೆಗೆ ಹೋದರೆ, ಬೆನ್ನಿಗೆ ಹೋದರೆ ಇಟ್ ಈಸ್ ಎ ಸೈನ್ ಆಫ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ನಮ್ಮ ಭಾಷೆಯಲ್ಲಿ MI ಅಂತೀವಿ ನಾವು. MI ಅಂದರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಅದನ್ನೇ ಜನಸಾಮಾನ್ಯರ ಭಾಷೆಯಲ್ಲಿ ಅಟ್ಯಾಕ್ ಅಂತೀವಿ ನಾವು. ಅದರಿಂದ ದಯವಿಟ್ಟು ಈ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.